ಜೀವಕ್ಕ ಅಂತ ಒಂದು ಸುಂದರವಾದ ಕತೆ ಹೇಳಿದೆ. ಭಾಳ ಸುಂದರವಾದ ಕತೆ. ಎಷ್ಟು ಚೆನ್ನಾಗಿದೆ ಅಂದರೆ, ಬೈಕೆ ತಿನ್ಬೇಕಲ್ಲ, ಹೋಳಿಗೆ ಮಾಡ್ಕೊಂಡು ಏನು ಮಾಡೋದು ಅಂತಾಳೆ. ಗಂಡನ್ನ ಕೆಲ್ಸಕ್ಕೆ ಹೋಗ್ತಾನೆ, ಅತ್ತೆನ ತಗೊಬ್ಬ ಚೀಲ ತಗೊಂಡು ಸಂತೆಗೆ ಹೋಗು ಅಂತ ಕಳಿಸ್ಬಿಟ್ಟು ಚೆನ್ನಾಗಿ ಹೋಳಿಗೆ ಅಡುಗೆ ಮಾಡ್ತಾಳೆ. ತಿನ್ನೋಣ ಅಂತ ನೋಡ್ತಾರೆ, ತುಪ್ಪನೇ ಇಲ್ಲ. ತಡಿ ಕರಿಯ ಒಂದು ಗುಡಿಗೆ ಹೋಗೋಣ, ಗುಡಿಯಲ್ಲಿ ದೀಪ ತುಪ್ಪ ಇರ್ತೈತೆ, ತಗೊಳ್ಳೋಣ ಅಂತ ತಗೊಂಡು ಬುಟ್ಟಿಗೆ ಹಾಕ್ಕೊಂಡು ಹೋದು, ತುಪ್ಪ ಬಗ್ಗಿಸ್ಕೊಂಡು ಚೆನ್ನಾಗಿ ಹಿಂಗೆ ತಿಂತಾ ಇದ್ಲಲ್ಲ ಕರಿಯ ಒಂದು 3 ತಿಂಗಿತ್ತಲ್ಲ, ಇದೇನು ಹಿಂಗೆ ತಿಂತಾಳಲ್ಲ ಅಂತ ಹಿಂಗೆ ತಿರ್ತು. ಅಲ್ಲ ಕಣ ಕರಿಯವ, ಇದೇನು ಬಂದದ್ದು ನೀನು, ನಾನು ಗಂಡು ಬೆಳೆದ ಬೇಳೆ ಊರವರೆಲ್ಲ ತಂದ್ಕೊಂಡು ತುಪ್ಪ ನಾನು ತಿಂದ್ರೆ ನಿನಗೇನು ಹುರ್ತು ಒಂದು ಕರಿಯೋ ಹಿಂಗಿದ್ದ ಟಕ್ಕತ್ತ. ಸರ್, ಹಿಂದಿನ ಸಂಚಿಕೆಗಳಲ್ಲಿ ತಮ್ಮ ಬಾಲ್ಯ, ತಮ್ಮ ಒಂದು ಹುಟ್ಟಿನ ಕಥೆಗಳನ್ನ ಹಂಚಿಕೊಂಡಿದ್ರಿ. ಅದಕ್ಕೆ ಉತ್ತಮವಾದ ಪ್ರತಿಕ್ರಿಯೆ ಕೂಡ ಬಂದಿದೆ ವೀಕ್ಷಕರಿಂದ. ಈಗ ಅದು ನಾನು ನಿಮ್ಮಲ್ಲಿ ಮುಖ್ಯವಾಗಿ ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಬರ್ತೀನಿ. ತಮ್ಮ ಬದುಕಿನಲ್ಲಿ, ಡಾಕ್ಟರ್ ಕುರುವ ಬಸವರಾಜರವರ ಬದುಕಿನಲ್ಲಿ ಜಾನಪದದ ಪ್ರವೇಶ ಹೇಗಾಯಿತು ಅಂತ? ನಾನು ಹಿಂದಿನ ಸಂದರ್ಭದಲ್ಲಿ ಹೇಳಿದ್ದೆ, ನನಗೆ ನನ್ನ ತಾಯಿ ಹಾಡ್ತಾಯಿದ್ರು, ನನ್ನ ಅಜ್ಜಿ ಹಾಡ್ತಾಯಿದ್ರು, ನಮ್ಮ ಚಿಕ್ಕಮ್ಮದಿರು 5 ಜನ ಅವ್ರ ಅಕ್ಕ ತಂಗಿಯರು ಎಲ್ಲರೂ. ನಮ್ಮ ದೊಡ್ಡಮ್ಮ ಒಬ್ಬರು ಮಹಾ ಸಮೃದ್ಧವಾದ ಜನಪದ ಹಾಡುಗಾರ, ಸೊಬಾನೆ ದೇವರು, ಪಾರ್ವತಮ್ಮ ಅಂತ. ನಾನು ಬರ್ಕೊಂಡಿದ್ದು ನಮ್ಮ ಚಿಕ್ಕಮ್ಮ ಅವರು ಸುಶೀಲಮ್ಮ ಅಂತ, ನಮ್ಮ ತಾಯಿ ಸಾವಿತ್ರಮ್ಮ, ಎಲ್ಲರೂ ಹಾಡುಗಾರರೇ. ಹಾಗಾಗಿ ನಮ್ಮ ತಾಯಿ ಕಡೆಯಿಂದ ಬೀಸುವಾಗ, ಕುಟ್ಟುವಾಗ ಹಾಡು 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 ನಮ್ಮ ತಾಯಿ ಊರಿಗೆ ಹೋದಾಗೆಲ್ಲ ಹಾಡು ಗೊತ್ತು. ಬಟ್ ನನಗೆ ಭಾಳ ಬೇಗ ಗೊತ್ತಾಯಿತು ಇದು ಬರ್ಕೋಬೇಕು ಇವು ಹಾಡುಗಳ ಅನ್ನೋದು. ಭಾಳ ಬೇಗ ಅಂದರೆ ನನಗೆ ನೆನಪಿದ್ದಂಗೆ SLC ಬರೆದಿದ್ದೀನಿ, ಆಗಲೇ ಗೊತ್ತಿತ್ತು. ಆಗ ಬರ್ಕೊಳಕ್ಕೆ ಶುರು ಮಾಡಿದೆ. ಊರಿಗೆ ಬಂದರೆ ಕತೆ, ಹಾಡು, ಗಾದೆ ಯಾರು ಇವ್ರು ಹಾಡ್ತಾರೆ ಅಂದರೆ ನನಗೆ ಹೆಸರು ಹೇಳೋರು, ಅವ್ರ ಹತ್ರ ಬರ್ಕೊಳ್ಳಿಕ್ಕೆ ಶುರು ಮಾಡಿದೆ. ಆ ಹಾಡೆಲ್ಲ ಬರ್ಕೊಳ್ಳೋಕ್ಕೆ ಇಷ್ಟೇ ಶುರು ಮಾಡಿದರು. ನನಗೆ BA 2ನೇ ಹಂತಕ್ಕೆ ಬಂದಾಗ ನನಗೆ MA ಜಯಚಂದ್ರ ಅಂತ ಒಬ್ಬರು ಕನ್ನಡ ಲೆಕ್ಚರರ್ ಬಂದರು ನಮ್ಮ ಮೇಷ್ಟ್ರಾಗಿ. ಅವರು ಜಾನಪದದ ಮೇಲೆ ಅಪಾರವಾಗಿ ಕೆಲಸ ಮಾಡಿದ್ರು. ಅವರು ಹಿಂಗೊಂದು ಕತೆ ಸಂಗ್ರಹ ಮಾಡಿರಿ, ನೀವು ಪಬ್ಲಿಷ್ ಮಾಡುತ್ತೆ ಸಾಹಿತ್ಯ ಪರಿಷತ್ತು ಅಂತ. ನಮ್ಗೆ ಆಗ ಸಾಹಿತ್ಯ ಪರಿಷತ್ತು ಅಂದರೆ ಏನು, ನಮ್ಮ ಪರಿಷತ್ತಿಂದ ಸಾಧ್ಯ ಪ್ರಿಂಟು ಅಂತ ಯೋಚನೆ ಮಾಡ್ತಿದ್ವಿ. ಬಟ್ ಅವ್ರು ನಮ್ಮ ಕೈಲಿ ಕತೆಗಳನ್ನ ಸಂಗ್ರಹ ಮಾಡಿ ಅದಕ್ಕೆ ಮೋಟಿವ್, ಆಶಯ ಸೂಚಿ, ವರ್ಗ ಸೂಚಿಗಳನ್ನು ಬರೆಯೋದು ಎಲ್ಲ ಗೈಡ್ ಮಾಡಿ ಭಾಳ ಸುಂದರವಾದ ಈ ಗುಲ್ಗಂಜಿ ಮಾದೇವಿ ಬರೋಕ್ಕೆ ಕಾರಣರಾದರು. ಮೊದಲನೇ ಸಂಪಾದನೆ ಸಂಗ್ರಹ. ಅದು ಆಗಲೇ ಅದಕ್ಕೆ ವಿಮರ್ಶೆಗಳು ಹಾಗೆ ಬಂತು. ಯಾಕೆಂದರೆ ಆಶಯ ಸೂಚಿ, ಪದಾರ್ಥ ಸೂಚಿ, ಹೇಳಿ ವಕ್ತೃಗಳು ಯಾರು ಕತೆಗಳನ್ನು ಹೇಳಿದ್ರು ಅವ್ರ ಪರಿಚಯ, ಎಲ್ಲ ಅಂಶಗಳನ್ನು ಫಾಲೋ ಮಾಡಿದ್ವಿ. ಹಾಗಾಗಿ ವಿಮರ್ಶೆಯಲ್ಲಿ ಒಳ್ಳೆಯ ಅತ್ಯಂತ ಮಾದರಿಯ ಕೃತಿಗಳಲ್ಲಿ ಒಂದು ಗುರುಸೋದಕ್ಕೂ ಬಂತು ಗುಲ್ಗಂಜಿ ಮಾದೇವಿ. ಅದು ಮುಗಿತಾ ಇದ್ದಂಕ್ಲೇ ಇದು ನನ್ನ ಪುಸ್ತಕ ಅಂತ ಅನ್ನೋದಕ್ಕೆ ಹೆಂಗೆ, ಕತೆ ಅವ್ರದ್ದು, ನಾನು ಬರ್ಕೊಂಡಿದ್ದೇನೆ, ಪ್ರಿಂಟ್ ಮಾಡಿದ್ದೇನೆ, ನಂದು ಅನ್ನೋದಕ್ಕಿಂತ ನಂದು ಅನ್ನೋದು ಅಷ್ಟಲ್ಲ ಅಂತ ನನಗೆ ಆಗಲೇ ಅನ್ನಿಸ್ತು. ಅಷ್ಟೊತ್ತಿಗೆ ನನಗೆ ಕತೆಗಳ ಕಡೆಗೆ ತಿರುಗಿದ್ದೆ. OL ನಾಗಭೂಷಣ್ ಸ್ವಾಮಿ ನನಗೆ ಮೇಷ್ಟ್ರಿದ್ದರು. ಈ ಕತೆ ಇದು ಅದು ನೋಡಿ ಅಂದರು ಅಷ್ಟೇ. ನಾನು ನನ್ನ ದಾರಿಲಿ ಕತೆಗಳನ್ನು ಕಟ್ಟೋಕ್ಕೆ ಶುರು ಮಾಡಿದೆ. ಹಾಗಾಗಿ ಸೆಳೆತ ಅನ್ನೋ ಪುಸ್ತಕ ತಂದೆ ನಾನು. ಆಗ ಅಲ್ಲಿಗೆ ನನ್ನ ಕ್ರಿಯೇಟಿವ್ ಕತೆಗಾರನಾಗಿ ಆವಾಗ ಆರಂಭಗೊಂಡೆ. ನಿಮ್ಮ 2ನೇ ಕೃತಿ ಇದು? 2ನೇ ಕೃತಿ ಅದು. ಓಕೆ. ಗುಲ್ಗಂಜಿ ಮಾದೇವಿ ಅನ್ನೋ ಕೃತಿ ನಿಮ್ಮ ಸ್ವಂತ ಸಂಪಾದನೆ ಅಲ್ಲ, ಸ್ವಂತ ಬರಹ ಅಲ್ಲ ಅನ್ನೋ ಕಾರಣಕ್ಕೆ ಹೌದು. ನೀವೀಗ ಇದರಲ್ಲಿರೋ ಕತೆಗಳು ಯಾರು ಅಲ್ಲಿ ಹೇಳಿರೋ, ನಮ್ಮ ಅಜ್ಜನೂ ಒಂದು ಕತೆ ಹೇಳಿದೆ, ಬಸವಣ್ಣಪ್ಪ ಅಂತ. ಹಾಗೆ ಜೀವಕ್ಕ ಅಂತ ಒಂದು ಸುಂದರವಾದ ಕತೆ ಹೇಳಿದೆ, ಭಾಳ ಸುಂದರವಾದ ಕತೆ. ಎಷ್ಟು ಚೆನ್ನಾಗಿದೆ ಅಂದರೆ ಜನಪದರ ಕತೆ ಇದು. ಜನಪದ ಕತೆ. ಎಷ್ಟು ಚೆನ್ನಾಗಿರೋ ಕತೆ ಅಂದರೆ, ಅವಳಿಗೆ ಬೈಕೆ ಆಗುತ್ತೆ, ಬೈಕೆ ತಿನ್ಬೇಕಲ್ಲ, ಹೋಳಿಗೆ ಮಾಡ್ಕೊಂಡು ಏನು ಮಾಡೋದು ಅಂತಾಳೆ. ಗಂಡನ್ನ ಕೆಲ್ಸಕ್ಕೆ ಹೋಗ್ತಾನೆ, ಅತ್ತೆನ ತಗೊಬ್ಬ ಚೀಲ ತಗೊಂಡು ಸಂತೆಗೆ ಹೋಗು ಅಂತ ಕಳಿಸ್ಬಿಟ್ಟು ಚೆನ್ನಾಗಿ ಹೋಳಿಗೆ ಅಡುಗೆ ಮಾಡ್ತಾಳೆ. ತಿನ್ನೋಣ ಅಂತ ನೋಡ್ತಾರೆ, ತುಪ್ಪನೇ ಇಲ್ಲ. ತುಪ್ಪ ಇಲ್ಲದೆ ಇದ್ರೆ ಅದು ಹೆಂಗದಪ್ಪ ಅಡುಗೆ ಊಟ ಆಗಲ್ಲ. ತಡಿ ಕರಿಯ ಒಂದು ಗುಡಿಗೆ ಹೋಗೋಣ, ಕರಿಯ ಒಂದು ಗುಡಿಯಲ್ಲಿ ದೀಪ ತುಪ್ಪ ಇರ್ತೈತೆ, ತಗೊಳ್ಳೋಣ ಅಂತ ತಗೊಂಡು ಬುಟ್ಟಿಗೆ ಹಾಕ್ಕೊಂಡು ಹೋದು. ಅಲ್ಲಿ ಹೋದ್ಲು, ಚೆನ್ನಾಗಿ ತುಪ್ಪ ಬಗ್ಗಿಸ್ಕೊಂಡು ಚೆನ್ನಾಗಿ ಹಿಂಗೆ ತಿಂತಾ ಇದ್ಲಲ್ಲ ಕರಿಯ ಒಂದು 3 ತಿಂಗಿತ್ತಲ್ಲ, ಇದೇನು ಹಿಂಗೆ ತಿಂತಾಳಲ್ಲ ಅಂತ ಹಿಂಗೆ ತಿರ್ತು. ನೀವು ಇವಳು ಪಾಡಿ ಇವಳು ತಿಂದು ಬಂದು ಬೆಳಗ್ಗೆ ಎದ್ದು ಪೂಜೆ ನೋಡ್ತಾನೆ, ಕರಿಯೋ ಮುಖ ಇತ್ಲ ತಿರುಗಿ ಹೋಗ್ಬಿಡ್ತು. ಗೌಡ್ರೆ ಏನು ಕತೆ ಅಂತ ಊರಿಗೆಲ್ಲ ಸಾರಿಸೋ, ಎಲ್ಲರೂ ಬಂದು ಪೂಜೆ ಮಾಡಿದ್ರು. ಏನು ಆ ಮತ್ತೋ ಹಂಗೆ ತಿರುಗೈತೆ. ಅವು ಯಾರು ಬಂದಲ್ಲ ನೋಡು ಅಂದ್ರೆ, ಈ ಕರಿಯೋ ಬಂದ ಕರಿಯವ್ರು ನಾನು. ಅವ್ರು ಬಂದು ಬಾಗ್ಲಾಕೊಂಡು
ಅಲ್ಲ ಕಣಕರವ ಇದೇನು ಬಂದದ್ದು ನೀನು ನಾನು ಗಂಡು ಬೆಳೆದ ಬೇಳೆ ಊರವರೆಲ್ಲ ತಂದ್ಕೊಂಡು ತುಪ್ಪ ನಾನು ತಿಂದರೆ ನಿನಗೇನು ಉರ್ತು ಒಂದು ಕರಿಯೋ ಹಿಂಗಿದ್ದು ಹೊಟ್ಟೆ ಕಥೆ ಅಂತಹ ಸುಂದರವಾದ ಕಥೆಗಳನ್ನು ಕೂಡ ಇದರೊಳಗೆ ನಾನು ಇನ್ನೂ ಭಾಳ ಸುಂದರವಾದ ಕಥೆ ಇದೆ. ಇಂಥದ್ದು ಕಲ್ಲು ಕಡ್ದನ್ನು ಮದುವೆ, ಅಡಿಕೆ ಕಡ್ದನ್ನು ಮದುವೆ ಆಗ್ತೀನಿ ಅಂತ. ಯಾರು ಅಡಿಕೆ ಕಡಿತಾನೋ ಈ ಅಡಿಕೆ ಕೊಡ್ತಾನೆ, ಇದನ್ನು ಯಾರು ಕಡಿತಾನೋ ಅವ್ನು ಮದುವೆ ಆಗ್ತೀನಿ ಅಂತಾಳೆ. ಅವಳು ಹೆಂಗೆ ಮಾಡ್ಬೇಕಾಯ್ತು, ಅವ್ನಿಗೆ ಇಷ್ಟವಾದವ್ನು ಬರ್ತಾನೆ, ಅವ್ನಿಗೆ ಏನು ಮಾಡ್ಬೇಕು, ಅವ್ನು ಕಡಿಬೇಕಲ್ಲ. ಅದಕ್ಕೆ ಅಲ್ಲಿ ಹೇಳ್ತಾಳೆ, 100 ಮೇವು ಒಟ್ಟಿಗೆ ತಿನ್ನು ಅದೇ ನುರಿತತೆ ಅಂತ. ಹಿಂದಕ್ಕೆ ಯಾರಿಗೂ ಹೇಳ್ದಂಗೆ ಆಗ ಅವ್ನು ತಿಳ್ಕೊಂಡು ಎಲೆನೂ ಅಡಿಕೆನೂ ಸೇರಿಸಿಂದ ನುರಿತು ಅಂತ ಅಸಂಖ್ಯ. ನೀವು ಗುಲ್ಗಂಜಿ ಮಾದೇವಿ ಭಾಳ ದೊಡ್ಡ ಕತೆ, ಹೆಣ್ಮಕ್ಳುಗಳು ಕಿರುಕುಳಗಳು, ಕಷ್ಟ, ಸವತಿ, ಈ ಥರದ್ದು ಅಸಂಖ್ಯ ಸುದೀರ್ಘವಾದ ಕತೆ. ಅಂತಹ ಭಾಳ ಸುದೀರ್ಘವಾಗಿದೆ ಕಥಾ, ಜನಪದ ಕಥಾ ಸಂಕಲನ. ಜನಪದ ಕಥೆಗಳು ಅಷ್ಟೇ, ಸೆಳೆತ ಸಣ್ಣ ಕಥೆಗಳು, ಸಣ್ಣ ಕಥೆಗಳು ಸಂಗ್ರಹ. ಇದು ಮೊದಲನೇ ಕಥೆನೇ ನನ್ನ ಹೆಚ್ಚು ಕಮ್ಮಿ ಅನುಭವದ ಕಥೆ ಅದು. ಹಂಗೆ ಸಣ್ಣ ಕಥೆಗಳ ಸಂಗ್ರಹ, ನಮ್ಮ ಗ್ರಾಮೀಣ ಸಮಾಜದ ಬದುಕಿನ ಕಥೆಗಳನ್ನು ಕಟ್ಟಿರುವಂಥ ಕಥೆಗಳು. ನಂತರ ಸರ್ ತಮ್ಮ ವಿದ್ಯಾಭ್ಯಾಸ ಮುಗಿತಾ ಬರೋ ಹೊತ್ತಿಗೆ ಜನಪದ ಮಹಾಕಾವ್ಯಗಳ ನಿರ್ಮಾಣ, ಪ್ರತಿಭೆಯ ನೆಲೆಗಳು ಭಾಳ ಮುಂದಕ್ಕೆ ನಾನು ಅಲ್ಲಿಂದ MA ಮಾಡಬೇಕು ಅಂತ ಹೊರಟು MAಗೆ ಅಪ್ಲಿಕೇಶನ್ ಹಾಕದೆ ಹೋಗಲಿಲ್ಲ. ಹೋಗೋದ್ರ ಬದಲು ನನಗೆ ಇಲ್ಲಿ ಜಾಬೇ ಸಿಕ್ಬಿಡ್ತಲ್ಲ. BA ಆದವನಿಗೆ ಒಂದು ಜಾಬ್ ಸಿಕ್ತು ಅಂದರೆ ಅದಕ್ಕಿಂತ ಬೆಟ್ರ್ ಇರೋಲ್ಲ. ಆ ಕಾಲಕ್ಕೂ ಇನ್ನೂ ಜಾಬ್ ಅಷ್ಟು ಸುಲಭದ್ದಲ್ಲ. ಸೊ ಒಂದು ಸಂಸ್ಥೆ ಮತ್ತು ನನಗೆ ಇಷ್ಟವಾಗಿರೋ ಕೆಲಸ, ಫೀಲ್ಡು ಇಷ್ಟವಾದ್ದು, ಕತೆ, ಕಾವ್ಯ, ನಾಟಕ ಎಷ್ಟೇ ಇದ್ದರೂ ಅದು ಒಂದಲ್ಲ. ಹಾಗಾಗಿ ನಾಗೇಗೌಡರು ಇಂಟ್ರ್ಯೂ ಮಾಡಿದ್ರು, ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿ. ಅಲ್ಲಿಗೆ ಬರೋಕ್ಕೆ ಹೇಳಿದ್ರು. ಅಲ್ಲಿ ಹೋಗಿ ಇಂಟ್ರ್ಯೂ ಮಾಡಿ, ಏನು ಬರೆದಿರಿ, ಏನು ತಂದಿರಿ, ಹೆಂಗಂದ್ರೆ ಏನು ಗೊತ್ತು, ಅಲ್ಲೆಲ್ಲಿ ಮಾಡಿದಿರಿ, ಇದೇನು ಮಾಡಬೇಕು, ಇದಾರು ಬರೆದೇನು ಮಾಡಬೇಕು ಅಂತೆಲ್ಲ ಅವ್ರು ನಮ್ಮ ನಿನ್ನ ಅನುಭವ ಅನೇಕ ಮುಖದಿಂದ ಚರ್ಚೆ ಮಾಡಿ ಹಾಗೆ ಕಾರಿಗೆ ಕೂರಿಸ್ಕೊಂಡ್ರು. ಹಂಗೆ ಗೇಟಿಗೆ ಕೀ ಕೊಟ್ಟರು ನಾವು ಸಂಸ್ಥೆ ಅವ್ರ ಕೆಳಗಿನ ಫ್ಲೋರಲ್ಲಿ. ಅವತ್ತು ಬಂದವನು ನಾನು ಕಳೆದ 2020ವರೆಗೂ ಆ ಸಂಸ್ಥೆಯ ಜೊತೆಗೆ ಪೂರ್ತಿ ಇದ್ದವನು. ಹಾಗಾದಾಗಲೂ ಜಿ ಶಂಪ ನಾನು ಕರೆದ್ರು, ನೀವು ಅಲ್ಲಿಗೆ ಬಂದ್ಬಿಡು MAಗೆ ಅಂತ. ನಾನು ಇದು ಪ್ರಾಕ್ಟಿಕಲ್ಲು, ಅದು ಥಿಯರಿ ನಾನು ಅರಗಿಸ್ಬೋದು, ಪ್ರಾಕ್ಟಿಕಲ್ಲಾಗಿ ಮತ್ತೊಂದು ಬದುಕು ಸಿಗುತ್ತೆ ಅಂತ ನಂಬಲ್ಲ ಅಂತ ಸುಮ್ಮನಾದೆ. ಅದನ್ನೇ ಮಾಡಲಿಲ್ಲ ಅಷ್ಟೇ. ಆಮೇಲೆ ನಮ್ಮ MA ಮಾಡಿದೆ. ಮತ್ತೆ ಒಂದು MA ಮಾಡಿಸಿದ್ರು ಕೀರಮ್ಮು. ಇನ್ನೊಂದು ಮಾಡು, ಆಮೇಲೆ PhD ಮಾಡಯ್ಯ ಅಂದರು. PhD ಅವರ ಗೈಡೆನ್ಸಲ್ಲಿ ಮೇಷ್ಟ್ರು ಕೀರಮ್ ಅಂದರೆ ಮಹಾಗುರುಗಳು ಅಂದರೆ ಸಣ್ಣಕ್ಕಾಗುತ್ತೆ. ಅತ್ಯಂತ ಅಕಾಡೆಮಿಕ್ ಶಿಸ್ತಿನ ನಿಮಗೆ PhD ತಂದುಕೊಟ್ಟ ಪ್ರಬಂಧ ಜನಪದ ಹಾಡುಗಾರರ ಓರಲಿಟಿ, ಮೌಖಿಕ ಪದ್ಧತಿ. ಏನು ಸರ್ ಇದು ಜನಪದ ಮಹಾಕಾವ್ಯಗಳ ನಿರ್ಮಾಣ, ಪ್ರತಿಭೆಯ ನೆಲೆಗಳು, ಏನು ಅಂಶಗಳನ್ನ ಒಳಗೊಂಡಿದೆ ಈ ಪ್ರಬಂಧ ಅಂತ? ಮೊದಲು ಮೌಖಿಕ ಅಂದ್ರೆ ಗೊತ್ತಾಗುತ್ತೆ ನಿಮಗೆ. ಮೌಖಿಕದ ಪ್ರಪಂಚ ಇದೆ. ಮೌಖಿಕದ ಪ್ರಪಂಚದೊಳಗೆ ಬಹಳ ಮೌಖಿಕವಾಗಿ ನಡೀತದೆ ಎಲ್ಲವೂ. ಭಾಷೆ ಅನ್ನೋದೇ ಮಾತು, ಭಾಷೆ ಅನ್ನೋಕ್ಕಿಂತ ಮಾತಿನ ಕ್ರಿಯೆ, ಪ್ರಾಥಮಿಕ ಮಾತು ಮತ್ತು ಉನ್ನತ ಮಾತು, 2 ಹಂತಗಳು ಸಿಗುತ್ತೆ ಅದರಲ್ಲಿ. ಅಂದರೆ ಬರೀ ಮೌಖಿಕರೇ, ಅಕ್ಷರದ ಬರವಣಿಗೆ ಯಾವ ಜ್ಞಾನ ಇಲ್ಲದವರ ಪ್ರಪಂಚವೇ ಬೇರೆ ಇರ್ತದೆ. ಆ ಪ್ರಪಂಚದಲ್ಲಿ ಭಾಷೆ, ಮಾತು ಹೇಗೆ ಕೆಲಸ ಮಾಡ್ತತೆ, ಹಾಡು, ಕತೆ, ಗಾವ್ಯಗಳನ್ನು ಹೆಂಗೆ ಸಂಯೋಜನೆ ಆಗುತ್ತೆ, ಪದಗಳ ಜೋಡಣೆ, ಕಾವ್ಯದ ಜೋಡಣೆ ಹೆಂಗೆ ನಡೀತೈತೆ, ಅದರಿಂದ ಮತ್ತೆ ಮುಂದಕ್ಕೆ ಹೇಗೆ ನಡೀತತೆ. ಈ ಜನಪದ ಕಾವ್ಯಗಳು ನಾವು ಒಂದು 4-5 ಕಾವ್ಯಗಳನ್ನು ಇಟ್ಕೊಂಡಿದ್ದೀವಲ್ಲ, ಮಲೆ ಮಾದೇಶ್ವರ, ಮಂಟೇಸ್ವಾಮಿ, ಮೈಲಾರಲಿಂಗ, ಜುಂಜಪ್ಪ ಮತ್ತು ಪೂರಕವಾಗಿ ಸಿರಿ ಕೋಟಿ ಚೆನ್ನಯ್ಯ ತುಳುವಿನ ಅವೆರಡು ಕಾವ್ಯಗಳನ್ನು ಗಮನಿಸಿ ನೋಡುವಾಗ ಅದರ ಲಕ್ಷಣಗಳೇ ಅಷ್ಟೊಂದು ಲಕ್ಷಣಗಳು ಸಿಗುತ್ತೆ. ಈ ಕಾವ್ಯಗಳ ಲಕ್ಷಣಗಳು ಆರಂಭ, ಮಧ್ಯಘಟ್ಟ, ಕಥೆಯ ವಿಸ್ತಾರ, ಕಥೆಯ ನಡವಳಿಕೆ, ಚಲನೆ, ಜರ್ನಿ. ಯಾವ ಕಾವ್ಯದಲ್ಲಿಯೂ ಹೆಚ್ಚು ಚಲನೆ ಇದ್ದೇ ಇರ್ತದೆ. ಅದರಲ್ಲೂ ಮಂಟೇಸ್ವಾಮಿ ಮಾದೇಶ್ವರಂತೂ ಸಂತರವರು. ಹಾಗಾಗಿ ಸಂತರು ತಿರುಗಿರೋದೇ ಜರ್ನಿ ಇದೆ. ಈ ಕಥನವನ್ನು ಹೆಂಗೆ ಹಾಡುಗಾರರು ಹಾಡಾಗಿ ಬಳಸ್ತಾರೆ, ಅವರ ಹಿನ್ನೆಲೆ ಏನು, ಮೌಖಿಕ ಗ್ರಂಥವನ್ನು ಹೇಗೆ ಅವ್ರು ಬಳಸ್ತಾರೆ, ಅವ್ರು ಹೇಗೆ ಕಂಪೋಸ್ ಮಾಡ್ತಾರೆ, ಹೇಗೆ ಕಟ್ತಾರೆ, ಅವ್ರ ಸಾಮಗ್ರಿ ಏನು. ಈಗ ನಾವು ಈ ಭಾಗ ಅಲ್ಲದೆ ಈ ಭಾಗ ಹಾಡು ಅಂದರೆ ಆ ಭಾಗ ಹಾಡುಬಿಡ್ಬಲ್ರು. ಹಾಡುಬಿಡೋದು ಅಷ್ಟು ಸುಲಭದ್ದಲ್ಲ, ಸರಳದ್ದಲ್ಲ. ಅಂತಹ ಶಕ್ತಿ ಹೆಂಗೆ ಪಡ್ಕೋತಾರೆ, ಅವ್ರಿಗೆ ಆ ಕಾವ್ಯಗಳನ್ನು ಕಟ್ಟೋ ಸರಕು ಏನು, ಅದಕ್ಕೆ ಸೂತ್ರ ರೂಪಿಕೆ ಅಂತಿದೆ. ಅನೇಕ ಹಾಡುಗಳ ಗುಚ್ಛಗಳನ್ನು ಒಂದು ಬಂಧವಾಗಿ ಅವ್ರ ಹತ್ರ 10-18 ವರ್ಷ ಅವ್ರ ಗುರುಗಳ ಹತ್ರ
ಅಭ್ಯಾಸ ಮಾಡ್ತಾರೆ. ಅಭ್ಯಾಸ ಮಾಡೋದು ಅನ್ನೋದ್ರೆ ಹಾಡನ್ನು, ಕಾವ್ಯವನ್ನು, ಕಥನವನ್ನು, ಪದ ಸಂಪತ್ತನ್ನು ಹೀರ್ಕೊಳ್ಳೋದು. ಹೀರ್ಕೊಂಡ್ಮಗೆ ಸ್ವಂತಕ್ಕೆ ನಿಭಾಯಿಸುವುದು ಮುಂದೆ ಅವನ ಶಕ್ತಿ. ಅಂತಹ ಅಷ್ಟು ರುಚನನ್ನು ಹಾಡುಗಾರ, ಹಾಡುವಿಕೆ, ಕೇಳಿಕೆ, ಕೇಳುಗಾರ, ಇದು ಅವರ ನೆಲೆ ಎಲ್ಲವೂ ಈ ಕಾವ್ಯದ ಮೂಲಕ ಅಧ್ಯಯನ ಮಾಡಿರುವಂತಹ ಘಟಕ. ಇಡೀ ನಾಡಿನ ಸುತ್ತ ಬಹುತೇಕ ಕಾಲುವೆಗಳು, ಡೊಳ್ಳಿನ ಪದಗಳಲ್ಲಿ ಹೆಂಗೆ ಭಾಷೆಯ ಕೆಲಸ ನಡೀತದೆ, ಮಂಟೇಸ್ವಾಮಿಲಿ ಹೆಂಗೆ ನಡೀತದೆ, ಅಲ್ಲಿ ಹಾಡೋ ಕಾವ್ಯ ಹೇಗೆ, ಹಿಂದೆ ಹಾಡೋರು ಯಾರು, ಮುಂದೆ ಹಾಡೋರು ಯಾರು, ಹೇಗೆ ಹಾಡ್ತಾರೆ, ಅದೆಲ್ಲವನ್ನೂ ಅದರಲ್ಲಿ ನೋಡಿದೆ ಅನ್ನೋದು ಮಹಾಕಾವ್ಯದ ಆರೋಪ. ತಮ್ಮನ್ನು ಒಬ್ಬ ಜಾನಪದ ವಿದ್ವಾಂಸರನ್ನಾಗಿ ರೂಪಿಸಿದಂತಹ ಒಂದು ಮಹಾಕಾವ್ಯ ಅಲ್ವಾ ಸರ್? ನಿಮ್ಮ ಜ್ಞಾನದ ಪರಿಚಯವನ್ನು ಮಾಡಿಕೊಟ್ರಿ, ಧನ್ಯವಾದ. ಈಗ ಅತ್ಯಂತ ಮುಖ್ಯವಾದ ಘಟ್ಟ ಇದು. ಕರ್ನಾಟಕ ಜಾನಪದ ಪರಿಷತ್ತು, ಅದರ ಅಂಗಸಂಸ್ಥೆಯಾದ ಜಾನಪದ ಲೋಕ ಮತ್ತು ಅದರ ಸ್ಥಾಪಕರಾದ ನಾಡೋಜ ಡಾಕ್ಟರ್ ಎಚ್ ಎಲ್ ನಾಗೇಗೌಡರ ಸಂಪರ್ಕ ಅಥವಾ ಸಖ್ಯ ನಿಮ್ಗೆ ಯಾವ ಥರ ಬೆಳೀತು ಅಂತ, ಹೇಗೆ ಶುರುವಾಯಿತು ನಿಮ್ಮ ಅವರ ಸಂಬಂಧ? ನಾನಾಗಲೇ BA ಓದ್ತಾ ಇರುವಾಗಲೇ ನನಗೆ ಜಯಚಂದ್ರ ಸಂಪರ್ಕ ಸಿಕ್ಕರು, ಮೇಷ್ಟ್ರು. ಅವರು ಹಿಂಗೊಂದು ಜಾನಪದ ಜಗತ್ತು ಅಂತ ಪತ್ರಿಕೆ ಬರುತ್ತೆ, ಅದಕ್ಕೆ ಕತೆಗಳನ್ನು ಕಳಿಸಿದ್ರು. ಅನೇಕ ಕತೆಗಳು ಕಳಿಸಿದ್ದು, ಪ್ರಿಂಟು ಅದು. ಆವಾಗಲೇ ಕುರುಬ ಬಸವರಾಜ್ ಬಂತು, ನನಗೆ ಬಹುಶಃ ಇದಕ್ಕಿಂತ ಮೊದಲೇ ಇದ್ದಿರ್ಬೋದು ಅದು. ಆವಾಗಲೇ ಬಂತದ್ದು. ಆವಾಗ ಏನಾಗಿತ್ತು, ಅವ್ರು ನಾನು ನೇರವಾಗಿ ನೋಡದೇ ಇದ್ದರು ನಾಗೇಗೌಡರು. ಈ ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಒಬ್ಬ ಅಂತ ಗೊತ್ತಾಯಿತು. ಜಾನಪದ ಜಗತ್ತು, ಜಾನಪದ ಪರಿಷತ್ತಿನ ಪ್ರಕಟಣೆ ಭಾಳ ಹಿಂದಿನ 1980ರಿಂದ ಬರ್ತಾಯಿರೋ, ಬಹಳ ನಿಲ್ಲದೆ ಬರ್ತಾಯಿರೋ, ಜಾನಪದಕ್ಕಾಗಿ ಬರ್ತಾಯಿರೋ, ಅಷ್ಟು ವರ್ಷದಿಂದ ಬರ್ತಾಯಿರೋ, ಈಗಲೂ ಬರ್ತಾಯಿರೋ ಅಂಥ ಪತ್ರಿಕೆ. ಭಾಳ ಮುಖ್ಯವಾದ ಜಾನಪದ ಪರಿಷತ್ತಿನ ಮುಖವಾಣಿ, ಭಾಳ ಮುಖ್ಯವಾದ್ದು. ಜಾನಪದ ಸಾಹಿತ್ಯದ ಮೇಲೆ ಚರ್ಚೆ, ಕತೆ, ಕಾವ್ಯ, ಗಾಡು, ಅಧ್ಯಯನ ಎಲ್ಲವೂ ಇರ್ತದೆ. ಎಲ್ಲರ ಮೇಲೂ ಚರ್ಚೆ ಮಾಡ್ತಾ ಭಾಳ ಹಳೆಯ ಸಂಚಿಕೆಗಳನ್ನು ಕಾಯ್ದಿಟ್ಟು ನೋಡುವಷ್ಟು ಮುಖ್ಯವಾದ ಸಂಚಿಕೆಗಳು, ಎಲ್ಲ ಬಗೆಯ ಚರ್ಚೆಗಳು ಕೂಡ ಅದರಲ್ಲಿ ಹಿಂದಿನಿಂದ ನಡೀತಾ ಬಂದಿದೆ. ಭಾಳ ಪ್ರೌಢವಾಗಿ ನಡೀತಾ ಇರುವಂಥ ಪತ್ರಿಕೆ. ಅದರಲ್ಲಿ ಬಂದರೂ ಕಥೆಗಳ ಮೂಲಕ ಹೆಸರು ಗೊತ್ತಾಗಿತ್ತು. ಆಮೇಲೆ ಇಲ್ಲಿಗೆ ಬೇಕಾದ ಒಬ್ಬ ನೌಕರನಿಗೆ ಬೇಕಾಗಿತ್ತಲ್ಲ ಈ ಸಂಸ್ಥೆಯಲ್ಲಿ ನೋಡ್ಕೊಳ್ಳೋಕ್ಕೆ. ಇನ್ನೊಂದು ಜಾನಪದ ಪರಿಷತ್ ಫಸ್ಟ್ ಕಟ್ಟುವಾಗ ಅದಕ್ಕೆ ಒಬ್ಬರು ಫೀಲ್ಡ್ ಜಾನಪದವೂ ಗೊತ್ತಿರೋನಾಗಬೇಕು ಅಂತಂದರೆ ಭಾಳ ದೊಡ್ಡ ಸಂಬಳ ಕೊಡೋ ಪ್ರಶ್ನೆ ಇಲ್ಲ, ಭಾಳ ಸಾಧಾರಣ ಆದರೂ ಆಗಲ್ಲ, ಆಗಿರಬೇಕು. ಅದಕ್ಕೆ ಅವರು ಒಂದು ಸುತ್ತು ಇಂಟ್ರ್ಯೂ ಆದ ತಕ್ಷಣ ಹೋಗಿ ಕೊಟ್ಟರು. ಅವತ್ತಿಂದ ಮುಂದುವರೆದೆ. ಅದೇನು ಆಗ ಜಾನಪದ ಜಗತ್ತು ಎಡಿಟ್ ಮಾಡೋವಂಥದ್ದು, ಮತ್ತು ವಸ್ತು ಸಂಗ್ರಹ, ಮ್ಯೂಸಿಯಂ ನೋಡ್ಕೊಳ್ಳೋದು, ವಿಡಿಯೋ ದಾಖಲಾತಿ, ಎಲ್ಲ ಕೆಲಸಗಳನ್ನು ಯಾರೋ ಸಹಾಯಕರನ್ನ ಆ ಟೈಮಿಗೆ ಬಳಸ್ಕೊತಿದ್ದೀವಿ ಬಿಟ್ಟರೆ ಎಲ್ಲವನ್ನೂ ಮಾಡ್ತಾ ಬಂದ್ವಿ. ಹಾಗಾಗಿ ಜಾನಪದ ಪರಿಷತ್ತಿನ ಒಳಗೆ ನಾಗೇಗೌಡರು ಹಾಗೆ ಹಲವು ಮುಖದಿಂದ ಕೆಲಸ ಮಾಡೋರೇ ಅವ್ರು ಸುತ್ತ. ಡ್ರೈವರ್ ಕೂಡ ಮನೆಗೆ ಅಲ್ಲಿ ಬಂದರೆ ಅಡುಗೆ ಮಾಡೋಂಗಿರ್ಬೇಕು. ಹಂಗೆ ಅದು ಒಂದು ಸಂಸ್ಥೆ ಕಟ್ಟೋಕ್ಕೆ ಅಲ್ಲ, ಒಂದು ಸಂಸ್ಥೆ ಕಟ್ಟೋದು ಹೇಗೆ, ಏನು ಸಾಧ್ಯ ಅನ್ನೋದಕ್ಕೆ ಅವರೊಂದು ದೊಡ್ಡ ಮಾದರಿ ಇದ್ದಾಗೆ. ಏಕೆ ಯಾರೆಲ್ಲ ಕೆಲಸ ಮಾಡಬೇಕು, ಇಷ್ಟೇ ಜನ ಇದೆ, ಇಷ್ಟು ಕೆಲಸ ಮಾಡಬೇಕು ಅನ್ನೋದಕ್ಕೆ ನಿಭಾಯಿಸ್ಕೊಳ್ಳೋಕ್ಕೆ ಕಂಡುಕೊಂಡ ಮಾರ್ಗಗಳಲ್ಲಿ ನಾಗೇಗೌಡರು ಆ ಥರದ್ರಲ್ಲಿ ಬಹು ಹುಷಾರಿ, ಎಚ್ಚರ, ಅನುಭವ ಎಲ್ಲವನ್ನು ತೂಗಿಸಿ ಹೋಗಿದ್ದನ್ನು ನಾವು ಕಣ್ಣೆದುರಿಗೆ ನೋಡ್ತೇವೆ. ಹಾಗಾಗಿ ಆಗ ಬಂದವನ ನಾಗೇಗೌಡರ ಜೊತೆಗೆ ನಾನು ಅವ್ರ ಜೊತೆಗೆ ಪ್ರೀತಿಯವನೇ ಆಗೋದೆ. ಬಸವರಾಜು ಅಂತ ಕರೆಯೋರ ಪ್ರೀತಿಯಲ್ಲಿ ನಾವು ಬಹಳ ಮುಕ್ತವಾಗಿ, ಈಗಂದ್ರೆ ಏನು ಸಾರಿ ಚೌಡಿಕೆಗೆ ಚರ್ಮದ್ದೋ ತಂತಿದೋ BO ಸಾರ್ ಅಂದರೆ ಇಲ್ಲ ಇದು BO ಹಿಂಗೆ ಅಂತ ಪ್ರಶ್ನೆ ಮಾಡಿ ಸ್ಕೂಲಲ್ಲೋ ಕಾಲೇಜಲ್ಲೋ ಕೇಳಿದಂಗೆ ಕೇಳೋವಷ್ಟು ಅವರು ಇದು ಹಿಂಗಲ್ಲ ಕಣ್ರಿ, ಇದು ಹಿಂಗೆ ಅಂತ ಹೇಳೋವರೆಗೂ ಇತ್ತಿತ್ತು. ಪ್ರಯಾಣದಲ್ಲಿ ಹೊರಗೋದಾಗ ಅತ್ಯಂತ ಪ್ರೀತಿಯಿಂದ ಕರೆಯೋದು. ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಯೇ ಮಾತನಾಡು.